ನಮಸ್ಕಾರ. ಗಣೇಶ್ ಕಾಸರಗೋಡು ಸುದ್ದಿ ಮನೆಯಿಂದ. ಇದು ಆಫ್ ದಿ ರೆಕಾರ್ಡ್ ನಡೆದಿರುವ ಘಟನೆ. ಸುಮಾರು ವರ್ಷಗಳ ಹಿಂದೆ, ಅಂದರೆ ನನ್ನ ವೃತ್ತಿ ಬದುಕಿನ ಆರಂಭ ದಿನಗಳಲ್ಲಿ ನಡೆದಂಥ ಒಂದು ಅದ್ಭುತವಾದ ಘಟನೆ, ತುಂಬ ಮಾನಸಿಕವಾದ ಹಿಂಸೆ ಕೊಟ್ಟಂಥ ಒಂದು ಘಟನೆ. ಆವತ್ತು ನಾನು ಯಾವುದೋ ಒಂದು ಪ್ರೆಸ್ ಮೀಟ್ ಮುಗಿಸ್ಕೊಂಡು ಮೆಜೆಸ್ಟಿಕ್ನಲ್ಲಿ ಬರ್ತಾಯಿದ್ದೆ, ಫುಟ್ಪಾತ್ ಮೇಲೆ ನಡ್ಕೊಂಡು ಬರ್ತಾಯಿದ್ದೆ. ಆಗ ಒಬ್ಬರು ಡೈರೆಕ್ಟ್ರ್ ಎದುರು ಸಿಕ್ಕಿದ್ರು. ಅವರ ಹೆಸರು ರವಿ ಅಂತ, KSL ಸ್ವಾಮಿ. ತುಂಬ ದೊಡ್ಡ ಡೈರೆಕ್ಟ್ರು, ತುಂಬ ಅದ್ಭುತ ಡೈರೆಕ್ಟ್ರು, ಒಳ್ಳೊಳ್ಳೆ ಸಿನಿಮಾ ಕೊಟ್ಟವರು. ಅವ್ರ ಮೇಲೆ ನನಗೆ ತುಂಬ ಪ್ರೀತಿ, ಅವ್ರಿಗೂ ನನ್ನ ಮೇಲೆ ತುಂಬ ಪ್ರೀತಿ. ಆದರೆ ಆ ದಿವಸ ಏನಾಯಿತು ಏನೋ ಅಂತ ಗೊತ್ತಿಲ್ಲ. ಎದುರು ಸಿಕ್ಕಿದ ತಕ್ಷಣ ಸಂಸ್ಕೃತದಲ್ಲಿ ಬೈದರು ಅಂತ ಹೇಳಿದರೆ ಸಂಸ್ಕೃತಕ್ಕೆ ಅವಮಾನ. ನೀವು ಪತ್ರಕರ್ತರು, ಬಾಸ್ಟರ್ಸ್, ನೀವು ಬೀದಿಗೆ ಹುಟ್ಟಿದವರು. ನೀವು ಯಾಕೆ ಅಂತ ನಾನು ಹೇಳ್ತೀನಿ. ನೀವು ಅದ್ಯಾರೋ ವೇಣುಗೋಪಾಲ್ ಕಾಸರಗೋಡು ಅವರ ಬಗ್ಗೆ ಬರೆದ್ರಿ, ತಾಕತ್ತಿತ್ತು. ನಿಮಗೆ ತಾಕತ್ತಿದ್ದರೆ ರಾಜ್ಕುಮಾರ್ ವಿರುದ್ಧ ಬರೀರೋ ಅಂತ ಹೇಳ್ಬಿಟ್ರು. ಏನು ಮಾಡೋದು ಗೊತ್ತಾಗಿಲ್ಲ, ಟೆನ್ಷನ್. ಎಲ್ಲಿ ಹೋಗೋದು, ಏನು ಮಾಡೋದು, ಇದು ಬೈತಾ ಇದ್ದಾನೆ. ಮತ್ತು ಎಲ್ಲ ಸೊಂಟದ ಕೆಳಗಿನ ಭಾಷೆ, ಬೈದು ಸುಸ್ತಾಗ್ಬಿಟ್ಟು ನಾನು ಟೆನ್ಷನ್ನಲ್ಲಿ ಏನು ಮಾಡೋದು ಗೊತ್ತಾಗದೆ ಅವ್ರನ್ನ ತಪ್ಪಿಸ್ಕೊಂಡು ಸೀದಾ ಆಗ ನಾನು ಚಿತ್ರದೀಪ ಪತ್ರಿಕೆಯಲ್ಲಿದ್ದೆ. ಚಿತ್ರದೀಪ ನನ್ನ ಫಸ್ಟ್ ಪತ್ರಿಕೆ. ಅದರ ಎಡಿಟರ್ R ನರಸಿಂಹ ಅಂತೇಳಿದರು. ನನಗೆ ನೆನಪದ್ದು ಅವರೇ, ನಮಗೆ ಗುರಾಣಿಯಾಗಿರೋರು R ನರಸಿಂಹ. ಸೀದಾ ಅವರ ಮನೆಗೆ ಹೋದೆ. ಬಾಗಿಲು ತಟ್ಟರೆ ಆ ರಾತ್ರಿ, ಏನು ಗಣೇಶ್, ಯಾಕೆ ಏನಾಯಿತು? ನಾನು ಟೆನ್ಷನಲ್ಲಿರೋದು ಗೊತ್ತಾಯಿತು. ಸರ್ ಹೀಗಾಯಿತು. ಹೌದಾ, ಏನು ವಿಷಯ? ಇಲ್ಲ ಸರ್, ನಾವು ವೇಣುಗೋಪಾಲ್ ಕಾಸರಗೋಡು ಅವರ ಬಗ್ಗೆ ಒಂದು ಐಟಮ್ ಹಾಕಿದ್ವಿ. ಏನಂದರೆ ಜಿಮ್ಮಿಗಲ್ಲು, ವಿಷ್ಣುವರ್ಧನ್ ಆ್ಯಕ್ಟ್ ಮಾಡ್ತಿರುವಂಥ ಜಿಮ್ಮಿಗಲ್ಲು ಅಂತ ಒಂದು ಸಿನಿಮಾ. ಅದು ವೇಣುಗೋಪಾಲ್ ಕಾಸರಗೋಡು ಅವರ ಕಾದಂಬರಿ ಆಧಾರಿತವಾಗಿ ತಯಾರಾದ ಸಿನಿಮಾ ಅಂತ ಅನೌನ್ಸ್ಮೆಂಟ್, ಅವರು ಕೊಟ್ಟ ಅನೌನ್ಸ್ಮೆಂಟ್. ಆದರೆ ವೇಣುಗೋಪಾಲ ಕಾಸರಗೋಡು ನಮಗೆ ತುಂಬ ಹತ್ತಿರ, ನಮ್ಮ ಮೇಷ್ಟ್ರು. ಅವರು ಕಾದಂಬರಿ ಬರೆದಿರಲಿಲ್ಲ, ಕತೆ ಬರೆದಿದ್ದಾರೆ, ಪ್ರಿಂಟ್ ಆಗಿಲ್ಲ. ಅದರ ಮೊದಲು ಸಿನಿಮಾ ಆಗ್ತಾಯಿದೆ. ಸೊ ಸಿನಿಮಾ ಆದಮೇಲೆ ಪ್ರಿಂಟ್ ಮಾಡೋಣ ಅಂತ ಅವರ ಯೋಚನೆ ಇತ್ತು. ಈ ನಮ್ಮ ರವಿಯವರಿಗೆ ಟೆನ್ಷನ್ ಏನಂದರೆ, ಸಿಟ್ಟು ನಮ್ಮ ಮೇಲೆ, ಕೆಟ್ಟ ಕೋಪ. ಏಕೆಂದರೆ ಅದು ಕಾದಂಬರಿ ಆಧಾರಿತ ಸಿನಿಮಾ ಅಲ್ಲ ಅಂತ ನಾವು ಬರೆದಿರೋದಕ್ಕೆ. ಆಧಾರಿತ ಸಿನಿಮಾ ಅಲ್ಲ, ಕಾದಂಬರಿ ಆಧಾರಿತ ಅಲ್ಲ. ಕಾದಂಬರಿ ಆಮೇಲೆ ಪ್ರಿಂಟ್ ಆಗುತ್ತೆ, ಬಟ್ ಕತೆ ವೇಣುಗೋಪಾಲ್ ಕಾಸರಗೋಡು ಅವರು. ಇದು ವಿಷಯ ಸರ್. ಹೀಗೆ ಇದೆ, ನಮ್ಮ ಪತ್ರಿಕೆಯಲ್ಲೇ ಬಂದಿರೋ, ನಿಮ್ಗೆ ಗೊತ್ತಿರುತ್ತೆ. ಇದರ ಬಗ್ಗೆನೇ ಅವರು ಸಿಕ್ಕಾಪಟ್ಟೆ ಬಾಯಿಗೆ ಬಂದಾಗೆ ಮಾತಾಡಿದ್ದು ಅಂತ ಹೇಳಿದ್ವಿ. ಆಗ ನರಸಿಂಹ ಅವರು ಒಂದು ಅಭಯ ಕೊಟ್ಟರು. ಏನು ಯೋಚನೆ ಮಾಡಬೇಡಿಪ್ಪ, ಟೆನ್ಷನ್ ಮಾಡಬೇಡಿ, ನಾನು ಇದ್ದೀನಲ್ಲ, ಹೋಗಿ ಆರಾಮಾಗಿ ನಿದ್ದೆ ಮಾಡಿ, ನಾಳೆ ಬೆಳಗ್ಗೆ ಬನ್ನಿ. ಬಂದು ಅಲ್ಲಿ ನನ್ನ ಹತ್ರ ಏನೇನು ಈ ವಿಷಯ ಹೇಳಿದಿರೋ ಅದಷ್ಟನ್ನು ಹಾಗೇ ಬರೆದುಕೊಡಿ. ಎಲ್ಲೂ ಕಾಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಯಾರ ಬಗ್ಗೆ. ಅದು ಇಷ್ಟು ನೀವು ಭೇಟಿಯಾದ್ರಿ, ರವಿಯವರು ಹೀಗೆ ಇದ್ದಾರೆ, ಬಾಸ್ಟರ್ಡ್ ಅಂತ ಬೈದರು, ಬೀದಿಗೆ ಹುಟ್ಟಿದವರು ಅಂತೇಳಿ ಹೇಳಿದರು. ಇನ್ನು ಏನೇನೋ ಬೈಗಳಿದೆಯೋ ಅದಷ್ಟನ್ನು ಹಾಗೇ ಬರೀರಿ, ನಾನಿದ್ದೀನಿ ಅಂತ ಹೇಳಿದ್ರು. ಎಸ್, ಸಂಪಾದಕರ ಒಪ್ಪಿಗೆ ಮತ್ತು ಸಪೋರ್ಟ್ ಸಿಕ್ಕಿದ ಮೇಲೆ ಇನ್ನೇನಿದೆ, ಮಾರನೇ ದಿವಸ ಹೋಗಿ ಅದನ್ನು ಅದೇ ಚಿತ್ರದೀಪದಲ್ಲಿ ಮತ್ತೆ ಬರೆದೆ. ಸೊ ಇರಿಟೇಟ್ ಆಗೋಯ್ತು ನಮ್ಮ ರವಿಯವರಿಗೆ. ಒಂದು ರೀತಿಯ ಇದ್ದದ್ದನ್ನು ಇದ್ದಾಗೆ ಹೇಳುವಂಥ ವ್ಯಕ್ತಿ ಆತ, ನಾನು ಹಾಗೇನೆ. ಇಬ್ಬರೂ ಇದ್ದದ್ದನ್ನು ಇದ್ದಾಗೆ ಹೇಳುವಂಥ ವ್ಯಕ್ತಿಯಾಗಿರೋದ್ರಿಂದ ಜಗಳ ಸಹಜ. ಅಲ್ಲಿ ಜಗಳನೇ ಆಗೋಯಿತು. ಅವರು ಮತ್ತೆ ಫೋನ್ ಮಾಡಿದರು, ಮತ್ತೆ ಇದನ್ನು ಮುಂದುವರಿಸಿದ್ದೀರಲ್ರಿ, ನೀವು ಏನು ರೀ, ನೀವು ಯಾರು, ಏನು ತಿಂತೀರಿ ಅಂತಲೆಲ್ಲ ಆ ಥರ ಮತ್ತೆ ಬೈಲಿಕ್ಕೆ ಶುರು ಮಾಡಿದರು. ಇಲ್ಲ ಸರ್, ಇದು ನಡೆದಿರೋದು, ನಾವು ಹಾಕಿದ್ದೀವಿ, ಜನಕ್ಕೆ ತಿಳಿಯಲಿ, ತೀರ್ಮಾನ ಅವರು ಮಾಡ್ಕೊಳ್ಳಿ, ನೀವು ಯಾಕೆ ಟೆನ್ಷನ್ ಮಾಡ್ತೀರಾ ಅಂತ ನಾನು ಫೋನ್ ಇಟ್ಬಿಟ್ಟೆ. ಆದರೆ ಇನ್ನೂ ಒಂದು ಏನಂದರೆ, ನಮ್ಮ ಜೊತೆ ಉಳಿದ ಪತ್ರಕರ್ತರು ಸೇರ್ಕೊಂಡ್ಬಿಟ್ರು ರವಿ ವಿರುದ್ಧ.
ಅರ್ಥಾತ್ ಜಿಮ್ಮಿಗಲ್ಲು ಸಿನಿಮಾದ ವಿರುದ್ಧ. ವಿಷ್ಣುವರ್ಧನ್ ನಾಯಕ, ದೊಡ್ಡ ರೀತಿಯಲ್ಲಿ ಬರ್ತಾ ಇರೋದು ಸಿನಿಮಾ. ಜಿಮ್ಮಿಗಲ್ಲು ನಮ್ಮ ಬಂಗಾರದ ಮನುಷ್ಯ ಪ್ರೊಡ್ಯೂಸರಲ್ಲಿ ಒಬ್ಬರಾದ ಆರ್ ಲಕ್ಷ್ಮಣ್ ಅವರ ಪ್ರೊಡಕ್ಷನ್ ಅದು ಜಿಮ್ಮಿಗಲ್ಲು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಅದಕ್ಕೆ ಪ್ರಚಾರ ಸಿಗದಿದ್ದರೆ ಅದು ಬಿದ್ದೋಗುತ್ತೆ. ಆದ್ದರಿಂದ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಆ ಸಿನಿಮಾನ ಬಾಯ್ಕಟ್ ಮಾಡೋಣ, ಯಾರು ಕೂಡ ಸಿನಿಮಾದ ಬಗ್ಗೆ ಸುದ್ದಿ ಹಾಕಬಾರ್ದು ಅಂತ ನಮ್ಮಲ್ಲೇ ತೀರ್ಮಾನ ಆಯಿತು. ಆ ತೀರ್ಮಾನ ಏನಂದರೆ ಅವರಿಗೆ ರವಿಯವರಿಗೆ ಮುಟ್ಬಿಡ್ತು. ಒಂಥರ ಟೆನ್ಷನ್ ಆಯಿತು ಅವರಿಗೆ. ವಿಷ್ಣುವರ್ಧನ್ ಸಿನಿಮಾ ಲಕ್ಷಗಟ್ಟಲೆ ಹಾಕಿದ್ದಾರೆ, ಸೊ ಪ್ರೊಡ್ಯೂಸರಿಗೆ ಸಮಸ್ಯೆ ಆಗುತ್ತೆ. ಇದೆಲ್ಲ ಯೋಚನೆ ಮಾಡಿದಾಗ ಅವರಿಗೆ ಟೆನ್ಷನ್ ಸಹಜ. ಫೋನ್ ಮಾಡಿದ್ರು, ಮಾತಾಡಿದರು. ಕೊನೆಗೆ ಅವರಿಗೆ ಸಿಕ್ಕಿದ್ದು ನಮ್ಮ ನಾರಾಯಣಸ್ವಾಮಿಯವರು, ಹಿರಿಯ ಪತ್ರಕರ್ತರು. ಕನ್ನಡಪ್ರಭದ ಸಿನಿಮಾ ಪುಟ ಇದೆಯಲ್ಲ, ಚಿತ್ರಪ್ರಭ, ಅದನ್ನು ಶುರು ಮಾಡಿದ್ದು ಈ ನಾರಾಯಣಸ್ವಾಮಿಯವರು, KS ನಾರಾಯಣಸ್ವಾಮಿ ಅಂತ. ಅಂದರೆ ನಮ್ಮ ಅಪರ್ಣ, ನಿರೂಪಕಿ ಅಪರ್ಣ ಇದ್ರಲ್ಲ, ಮೊನ್ನೆ ತೀರ್ಕೊಂಡ್ಬಿಟ್ರು, ಅವರ ತಂದೆ KS ನಾರಾಯಣಸ್ವಾಮಿ ಅಂತ. ಅವರು ನಮಗೆಲ್ಲ ಹಿರಿಯ ಪತ್ರಕರ್ತರು ಅಂತ. ಅವರು ಹೋಗಿ ಅವರಿಗೆ ಕಂಪ್ಲೇಂಟ್ ಮಾಡಿಬಿಟ್ರು, ಸರ್ ನೋಡಿ ಸರ್, ಹೀಗೆ ಹುಡುಗರೆಲ್ಲ ಸೇರಿಕೊಂಡು ಇದು ಮಾಡ್ತಾರೆ. ಆಗ ನಮ್ಮ ಆರಂಭದ ಅಲ್ವಾ, ಏನಾದರೂ ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು, ಜನ ಓದಬೇಕು, ನಮ್ಮನ್ನು ಗುರುತಿಸ್ಬೇಕು, ಇಂಥೆಲ್ಲ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದಾರೆ ನಮ್ಮ ಮನಸ್ಸಲ್ಲೇ ಆ ಕಾಲದಲ್ಲಿ. ಈಗೆಲ್ಲ ಬಿಡಿ, ಅದೆಲ್ಲ ಹೊರಟೋಯ್ತು. ಆರಂಭದ ದಿನ ಅದು. ಸೊ ಆದ್ದರಿಂದ ನಾವು ಹೇಗೋ ಬರೆದ್ಬಿಟ್ವಿ. ಅವರು ಕಂಪ್ಲೇಂಟ್ ಮಾಡಿದರು, ನಾರಾಯಣಸ್ವಾಮಿ ಅವರು ಮತ್ತು ರಾಮಕೃಷ್ಣಯ್ಯ ಅಂತ ಹೇಳಿದ್ರು ಹಿರಿಯ ಪತ್ರಕರ್ತರು. ಅವರೆಲ್ಲ ಯಾವುದೊಂದು ಹೋಟೆಲಿಗೆ ನಮ್ಮನ್ನು ಕರೆಸಿದ್ರು. ಕರೆಸಿ ರಾಜ್ಯ ಪಂಚಾಯತಿಗೆ ನಡೀತು. ನಮ್ಮದು ಒಂದೇ ಒಂದು, ಬೇರೇನಿಲ್ಲ, ನೀವು ಅಷ್ಟೆಲ್ಲ ಕೀಳಾಗಿ ಸೊಂಟದ ಕೆಳಗಿನ ಭಾಷೆಯಿಂದ ನೀವು ನಮ್ಮನ್ನು ಬೈದಿದ್ದೀರಿ, ಹೀಯಾಳಿಸಿದ್ದೀರಿ, ಅವಮಾನ ಮಾಡಿದ್ದೀರಿ. ಒಂದು ಕ್ಷಮೆ, ನಾನು ಮಾಡಿದ್ದು ತಪ್ಪಾಗಿದೆ ಅಷ್ಟೇ. ಇಲ್ಲ ನಾನು ವಿಷಾದ ವಿಷಾದ ವ್ಯಕ್ತಪಡಿಸೋ ಪ್ರಶ್ನೆಯೇ ಇಲ್ಲ. ಡೈರೆಕ್ಟಾಗಿ ನಿಮ್ಮ ಮನಸ್ಸಿಗೆ ನೋವಾಗಿದೆ, ಈ ಕಾರಣಕ್ಕಾಗಿ ನಾನು ಕ್ಷಮೆ ಕೋರ್ತಿದ್ದೇನೆ ಅಂತ ಮಾತಾಡಿದರೆ ಮುಗೀತು. ನಾವೆಲ್ಲರೂ ನಿಮ್ಮ ಜೊತೆನೇ ಇರ್ತೀವಿ. ಅದು ವಿಷ್ಣುವರ್ಧನ್ ಸಿನಿಮಾ, ಜಿಮ್ಮಿಗಲ್ ನಮ್ಮ ಸಿನಿಮಾ ಅಂತೇಳಿ ಹೇಳಿದ ಮೇಲೆ ಕ್ಷಮೆ ಕೇಳಿದರು. ಕ್ಷಮೆ ಕೇಳಿದ ಮೇಲೆ ಯಥಾ ಪ್ರಕಾರ ಜಿಮ್ಮಿಗಲ್ಲು ಸಿನಿಮಾದ ಬಗ್ಗೆ ಬರೀಲಿಕ್ಕೆ ಶುರು ಮಾಡಿದೆವು. ನಾವು ಕೂಡ ಕ್ಷಮೆಯನ್ನು ಒಪ್ಕೊಂಡ್ವಿ. ನನಗೆ ಈಗ ಯೋಚನೆ ಮಾಡಿದಾಗ ಆಶ್ಚರ್ಯ ಆಗ್ತಾಯಿದೆ, ಎಂತೆಂಥ ದಿನಗಳನ್ನು ಕಳ್ಕೊಂಡು ದಾಟಿ ಬಂದುಬಿಟ್ವಿ ಅಂತ. ಅದು ಆರಂಭದ ದಿನಗಳು. ಯಾರು ಎಲ್ಲಿ ಏನು ಮಾಡ್ತಾರೆ, ಯಾರು ಕಾಲು ಎಳಿತಾರೆ, ಯಾರು ಬೆನ್ನಿ ಚಕ್ಕಾಗ್ತಾರೆ, ಒಂದು ಗೊತ್ತಿಲ್ಲದ ಕಣ್ಣಿಗೆ ಬಟ್ಟೆ ಕಟ್ಟಿದಂತಹ ಸಂದರ್ಭದ ದಿನಗಳು ಅದು. ಅಂಥ ಸಂದರ್ಭದಲ್ಲಿ ಆ ದೊಡ್ಡ ಡೈರೆಕ್ಟ್ರು, ದೊಡ್ಡ ನಟ ವಿಷ್ಣುವರ್ಧನ್ ಇಂಥವರ ಜೊತೆ ಯುದ್ಧಕ್ಕೆ ನಿಲ್ಲುವುದಿದೆಯಲ್ಲ, ಅದಕ್ಕೆ ಎಂಟದೇ ಅಲ್ಲ, ಇನ್ನೂ ಏನೋ ಬೇಕಾಗುತ್ತೆ. ಅದು ನಮ್ಮಲ್ಲಿ ಇತ್ತೇನೋ ಗೊತ್ತಿಲ್ಲ. 46 ವರ್ಷಗಳ ನಂತರ ನಾನು ಈ ಸುದ್ದಿಯನ್ನು ನಿಮಗೆ ಹೇಳ್ತಾ ಇದ್ದೀನಿ. ಆಫ್ ದಿ ರೆಕಾರ್ಡ್ ಅಂತೇಳಿ ಇಟ್ಕೊಳ್ಳಿ. ಇದು ಅಂದಿನ ಕತೆ. ನಮಸ್ಕಾರ.